ಎಲ್ಲ ಗಣ್ಯರು, ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ವಾಟರ್ ಕ್ರೈಸಿಸ್ ಇನ್ ಉಡುಪಿ ಡಿಸ್ಟ್ರಿಕ್ಟ್ ನಾವು ಪ್ರತಿದಿನ ಚಿಂತಿಸಬೇಕಾದಂತಹ, ಪ್ರತಿದಿನ ಚರ್ಚೆ ಮಾಡಬೇಕಾದ, ಗಂಭೀರವಾಗಿ ಚಿಂತಿಸಬೇಕಾದಂಥ ಒಂದು ವಿಷಯ. ನಾನು ಮೊನ್ನೆ ತಾನೇ ಯಾವುದೊಂದು ಪ್ರೆಸ್ ಮೀಟ್ ಮಾಡೋ ಸಂದರ್ಭದಲ್ಲಿ ಹೇಳಿದ್ದೆ, 4,000ಕ್ಕಿಂತ MMಗಿಂತ ಜಾಸ್ತಿ ಮಳೆಯಾಗುವಂಥ ಒಂದು ಜಿಲ್ಲೆಯಲ್ಲಿ ನಾವು ಏಪ್ರಿಲ್ ಮೇಯಲ್ಲಿ ವಾಟರ್ ಕ್ರೈಸಿಸ್ ಅಂತ ಹೇಳಿದರೆ ಕುಡಿಯುವ ನೀರಿಗೆ ಒಂದು ತತ್ವಾರವನ್ನು ಅಥವಾ ತತ್ತರವನ್ನು ಎದುರಿಸ್ತೇವೆ ಅಂದರೆ ಅದು ನಿಜವಾಗ್ಲೂ ನಾವೇ ತಂದುಕೊಂಡ ಸಮಸ್ಯೆನೋ ಅಥವಾ ಒಂದು ಮಾನವ ನಿರ್ಮಿತ ಸಮಸ್ಯೆನೋ ಅಥವಾ ಪ್ರಕೃತಿಯಿಂದ ಆಗಿರುವಂಥ ಸಮಸ್ಯೆನೋ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಅನೇಕ ಸಲ ಪ್ರಕೃತಿ ನಮಗೆ ಕೊಡ್ತಾ ಇದೆ, ಸಾಕಷ್ಟು ಮಳೆ ಈ ಪ್ರದೇಶಕ್ಕೆ ಆಗ್ತಾ ಇದೆ, ಕರಾವಳಿ ಪ್ರದೇಶ ಇದು, ಸಾಕಷ್ಟು ಮಳೆ ಆಗ್ತಾ ಇದೆ. ಆದರೆ ಎಲ್ಲಿ ನಾವು ಎಡವಿದ್ದೇವೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಈ ವರ್ಷ ಮಾತ್ರ ಅಲ್ಲ ಈ ನೀರಿನ ಸಮಸ್ಯೆ ಎದುರಾಗಿರೋದು, ಇದು ಕಳೆದ ಸಾಕಷ್ಟು ವರ್ಷಗಳಿಂದ ಇದು ಕಂಟಿನ್ಯೂಸ್ ಆಗಿ ಬೆಳ್ಕೊಂಡು ಬಂದಿದೆ. ಆದರೆ ನಾವು ಯಾರು ಕೂಡ ಅದನ್ನು ಗಂಭೀರವಾಗಿ ತಗೊಂಡಿಲ್ಲ. ಮಳೆ ಬರುವಾಗ ಮಳೆ ನೀರು ಅದರ ಪಾಡಿಗೆ ಅದು ಹೋಗ್ತಾ ಇರ್ತದೆ. ನಾವು ಬೇಸಿಗೆಯಲ್ಲಿ ಇರುವ ನೀರನ್ನು ಭೂಮಿಯ ಕೆಳಗಿನಿಂದ ಸಕ್ ಮಾಡ್ತಾ ಹೋಗ್ತಾ ಇರ್ತೇವೆ. ಆ ಸಕ್ ಮಾಡ್ತಾನೆ ಇರ್ತೇವೆ ಬೋರ್ವೆಲ್ ಅಥವಾ ಇನ್ನಿತರೆ ಮೂಲಕ. ಬಟ್ ವಾಪಸ್ ಭೂಮಿಗೆ ಏನು ಕೊಡಬೇಕು ಅದರ ಬಗ್ಗೆ ನಾವು ಎಲ್ಲೂ ಕೂಡ ಚಿಂತೆ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸಿದೆ. ಯಾಕಂದರೆ ಉಡುಪಿಯಲ್ಲಿ ಸಾಕಷ್ಟು ನದಿಗಳು ಕೂಡ ಹರಿತಾ ಇದೆ, ಬೇಕಾದಷ್ಟು ನಮ್ಮ ಹತ್ರ ನದಿಗಳಿದೆ, ಸಮುದ್ರನೂ ಪಕ್ಕ ಇದೆ. ಈ ಕಡೆ ಸಾಕಷ್ಟು ನೀರಿನ ಸಮಸ್ಯೆಯನ್ನು ಕೂಡ ನಾವು ಎದುರಿಸ್ತಾ ಇರುವಂಥದ್ದು. ಇದನ್ನು ಸ್ವಲ್ಪ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಯಾಕಂದರೆ ಇವತ್ತು ನಾವು ಸಾಕಷ್ಟು ಬೆಳೆಗಳನ್ನು ಬೆಳೆಯುವಾಗಲೂ ಕೂಡ ನಾವು ಕಮರ್ಷಿಯಲ್ ಕ್ರಾಪ್ ಕಡೆ ಹೋಗ್ತಾ ಇರ್ತೇವೆ. ಕಮರ್ಷಿಯಲ್ ಕ್ರಾಪಿಗೆ ನಾವು ನಮ್ಮನ್ನು ತೆರ್ಕೊಂಡಿದ್ದೇವೆ. ಅದರಿಂದಾಗಿ ಭತ್ತದ ಬೆಳೆ ನಾವು ತುಂಬ ಕಡಿಮೆ ಈಗ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ನೋಡ್ತಾ ಇರುವಾಗ ಅದು ಡಿಕ್ರೀಸ್ ಆಗ್ತಾ ಇದೆ. ಅರೇಕ ಅಥವಾ ಇತರೆ ಕಮರ್ಷಿಯಲ್ ಕ್ರಾಪ್ಸ್ ಇದ್ದು ಹೆಕ್ಟೇರ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಿಂದಾಗಿ ಕಮರ್ಷಿಯಲ್ ಕ್ರಾಪನ್ನು ಬೆಳೆಯುವಾಗ ಅಡಿಕೆ ಸಾಕಷ್ಟು ನೀರನ್ನು ಬಯಸ್ತದೆ. ಆ ಅಡಿಕೆ ನೀರನ್ನು ಜಾಸ್ತಿ ಬಯಸುವಂಥ ಸಂದರ್ಭದಲ್ಲಿ ನಾವು ಭೂಮಿಯಿಂದ ತೆಗೆದಾಗ, ಭೂಮಿಯಿಂದ ಕೊಳವೆ ಬಾವಿ ಮೂಲಕ ನೀರನ್ನು ತೆಗೆದಾಗ ವಾಪಸ್ ಪುನಃ ರೈನ್ ವಾಟರ್ ಹಾರ್ವೆಸ್ಟಿಂಗು ಅಥವಾ ಮಳೆ ನೀರು ಇಂಗಿಸುವಂಥ ಪ್ರಕ್ರಿಯೆಯನ್ನು ಎಲ್ಲಾದರೂ ಮಾಡ್ತಾ ಇದ್ದೇವೆ. ಅದು ಎಷ್ಟು ವ್ಯಾಪಕವಾಗಿ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನು ಡಿಪೆಂಡ್ ಆಗಿದೆ. ಅದರಿಂದ ಮೊನ್ನೆ ನಮಗೆ ರಾಜ್ಯ ಮಟ್ಟದ ಒಂದು ಸಭೆ ಇತ್ತು. ಅಲ್ಲಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು, ಕಂಪ್ಲೀಟ್ ಬಿರುಕು ಬಿಟ್ಬಿಟ್ಟಿದೆ, ಕೆರೆಗಳೆಲ್ಲ ಬಿರುಕು ಬಿಟ್ಟಿದೆ ನೀರಿಲ್ಲದೆ. ಬೋರ್ವೆಲ್ಸಲ್ಲಿ ನಿನ್ನೆ ಇವತ್ತು ಪೇಪರಲ್ಲಿ ಬಂದಿದೆ, ನಿನ್ನೆ ಇವತ್ತೇನೋ ಪ್ರಜಾವಾಣಿಯಲ್ಲಿ ಅದು ನೋಡಿದೆ ನಾನು, ಚಿಕ್ಕಮಗಳೂರು ಜಿಲ್ಲೆಯ ದೃಶ್ಯವನ್ನು. ಟ್ಯಾಂಕರಲ್ಲಿ ತಗೊಂಡು ಅರೆಕನೆಟ್ಟಿಗೆ ನೀರು ಹಾಕ್ತಾ ಇದ್ದಾರೆ, ಟ್ಯಾಂಕರಲ್ಲಿ ನೀರು ತಗೊಂಡು ಹಾಕುವಂಥದ್ದು. ಬೋರ್ವೆಲ್ಲಲ್ಲಿ ಒಂದು ಡ್ರಾಪ್ ನೀರು ಸಿಗ್ತಾ ಇಲ್ಲ. ಅದರಿಂದ ಯಾಕೆ ಈ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ಪ್ರಾಯಶಃ ಅದು ಉಡುಪಿಗೂ ಹೆಚ್ಚು ಚಿಕ್ಕಮಗಳೂರಿಗೆ ಬಂದರೆ ಉಡುಪಿಗೂ ಕೂಡ ಅಂಥ ದಿನಗಳು ದೂರ ಇಲ್ಲ ಅಂತ ಅನ್ನಿಸಿದೆ. ಆ ರೀತಿ ಬರುವಂಥ ದಿನಗಳು ದೂರ ಇಲ್ಲ ಅಂತ ಅನ್ನಿಸಿದೆ. ಪ್ರಾಯಶಃ ನಮ್ಮ ಎಕ್ಸ್ಪರ್ಟ್ಸ್ ತುಂಬ ಜನ ಇದ್ದಾರೆ, ಅದೇ ರೀತಿಯಲ್ಲಿ ತಾವುಗಳೇ ಇದ್ದೇವೆ. ಗಂಭೀರವಾದ ಒಂದು ಚರ್ಚೆ ಆದರೆ ಮಣಿಪಾಲ ಯೂನಿವರ್ಸಿಟಿ ಒಂದು ಅದರಲ್ಲಿ ಗಾಂಧಿಯನ್ ಸ್ಟಡೀಸ್ ಈ ಒಂದು ಉತ್ತಮವಾದ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಚರ್ಚೆಗೆ ಸಾರ್ವಜನಿಕರಿಗೆ ಬಿಟ್ಟಿದ್ದಾರೆ. ಅದರಿಂದಾಗಿ ಎಲ್ಲರೂ ಸೇರಿ ಒಂದು ಇದರ ಬಗ್ಗೆ ಗಂಭೀರವಾದ ಚರ್ಚೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದೆ ಸಾಗ್ಬೋದು ಅಥವಾ ಯಾವ ರೀತಿಯಲ್ಲಿ ನಾವು ಇದರ ಬಗ್ಗೆ ಕ್ರಮ ತಗೊಳ್ಬೋದು ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೋದು. ಅದರಿಂದಾಗಿ ಎಲ್ಲ ಕಡೆಯಿಂದ ಸಜೆಷನ್ಸ್ ಅಥವಾ ಎಲ್ಲ ಕಡೆಯಿಂದ ಅಭಿಪ್ರಾಯಗಳು ಬಂದಾಗ ಅದನ್ನು ಮುಕ್ತವಾಗಿ ನಾವು ಸ್ವೀಕರಿಸಿಕೊಂಡು ಆ ರೀತಿಯಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಮ್ಮ ಬದುಕಿನ ಕ್ರಮಗಳಿರ್ಬೋದು, ನಾವು ಪ್ರಕೃತಿಯಿಂದ ತಗೊಳ್ಳೋದಕ್ಕೆ ನಾವು ಪ್ರಕೃತಿಗೆ ಏನು ವಾಪಸ್ ಕೊಡ್ತೇವೆ ಅನ್ನೋದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಅದರಿಂದಾಗಿ ಪ್ರಕೃತಿಯಲ್ಲಿ ಇಡೀ ನೇಚರಲ್ಲಿ ನಾವು ಒಂದು ಸಣ್ಣ ಒಂದು ಕಣದಷ್ಟು ಮನುಷ್ಯ, ಆದರೆ ನಾವು ಇವತ್ತು ಸವಾಲಿನ ರೀತಿಯಲ್ಲಿ ಸಾಕ್ತಾ ಇದ್ದೇವೆ ಅಂತ ನನಗೆ ಅನಿಸಿದೆ. ಆ ಸವಾಲನ್ನು ಬಿಟ್ಟು ಪರಿಸರಕ್ಕೆ ಪೂರಕವಾಗಿ ಅಥವಾ ಪ್ರಕೃತಿಗೆ ಪೂರಕವಾಗಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಚಿಂತನೆ ಮಾಡುವಂಥ ಒಂದು ಕಾಲ ಬಂದಿದೆ ಅಂತ ನನಗೆ ಅನ್ನಿಸಿದೆ. ಪ್ರಾಯಶಃ ಅದು ಉಡುಪಿ ಜಿಲ್ಲೆಯಿಂದಲೇ ಆರಂಭ ಆದರೆ ಒಳ್ಳೆಯದು ಅಂತ ಅನ್ನಿಸಿದೆ. ಪ್ರಕೃತಿಗೆ ಪೂರಕವಾಗಿ ನಾವು ಬದುಕುವಂಥದ್ದು ಅಥವಾ ಪ್ರಕೃತಿಗೆ ನಾವು ಸವಾಲಾಗದೆ ಪ್ರಕೃತಿ ಏನು ಕೊಡ್ತದೆ ಅದನ್ನು ಉಪಯೋಗಿಸ್ಕೊಂಡು ನಾವು ಮುಂದುವರಿಯೋದು ಸೂಕ್ತ ಅಂತ ನನಗನ್ನಿಸಿದೆ. ಒಂದು ಉತ್ತಮ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನು
also being planned ever since Udupi region started facing this crisis. I must say this is also happening also primarily because of Professor Muralidhar Upadhyay's insistence. He heads the Sanskriti Siri Trust. He has been telling me for a long time that we need to organize this kind of a symposium, and he has also supported organizing this, I must mention, and he has also been very vocal about it. So in social media and in media in general. So this is happening because of this. And we certainly wanted Madam Dr. Vidya Kumari, Deputy Commissioner of this region, to be present. Because finally we need to find a solution together. It is not, as she mentioned, it is not just one person's responsibility, it is not just district administration's responsibility or just people's responsibility. So there is a need that we work together, all of us, residents, citizens, district administration, scientists, activists. I think all should work together. We can only probably will be able to find a solution. And this is also not an exclusive problem very specific to the region. Water crisis is everywhere because it is also connected with our model of development, our consumption pattern, our consumerism, the way water is primarily used everywhere. So it is much bigger problem in that sense, not very specific to Udupi, but yes, there could be certain localized problems as well. So as Madam mentioned, even though we have so many rivers and this also receives 4,000 millimeter of rainfall, still we have shortage of water. So this is human made and certainly not nature made. We have rather misused nature. Crisis that we are facing. When I say the water crisis for Udupi district, I look it from a different angle. So this year, actually there is no much problem when compared to last year. Last 1 decade we are facing this problem. And according to me, this year if there is a water shortage for Udupi town, city, it is because of silting of the reservoir. The Bajaj dam is not being silted. Because of the earthwork that is happening in the catchment area of River Swarna, a lot of soil erosion happens and it comes and settles wherever there is a dam, and it has to be desilted after the post-monsoon, that is somewhere in January or February. It has to be desilted so that the capacity of the reservoir increases. If the capacity is increased by 20%, our problem will not come. We had shortage only for a month, and that could have been solved by desilting. That is not happening because of the, I think perhaps there is a sand mining lobby also behind that. 2024ರಲ್ಲಿ ಸುಮಾರು ಅದೇ ಒಂದು ಫರ್ಲಾಂಗ್ ಫಾಸ್ಲೆಯ ಒಳಗಡೆ ಸುಮಾರು 15, 20, 30 ಫ್ಲೋರ್ಗಳದ್ದು ಅಪಾರ್ಟ್ಮೆಂಟ್ಗಳು ಮತ್ತು ಮನೆಗಳು ಸೇರಿ ಸುಮಾರು 4,000 to 5,000 ಎಕ್ಸ್ಟ್ರಾ ಮನೆಗಳು ಬಂದು ಕೂತಿದ್ದಾವೆ. ಆದರೆ ಇದೇ ಮನೆಗಳಿಗೆ
2007-8ರಲ್ಲಿ ಏನು ಡ್ರೈನೇಜ್ ವ್ಯವಸ್ಥೆ ಇತ್ತೋ, ಏನು ನೀರಿನ ವ್ಯವಸ್ಥೆ ಇತ್ತೋ, ಏನು ಪಾರ್ಕಿಂಗ್ ವ್ಯವಸ್ಥೆ ಇತ್ತೋ, ಏನು ರಸ್ತೆ ಇತ್ತೋ, ಪ್ರತಿಯೊಂದು ಕೂಡ ಇವತ್ತಿಗೂ 2007-8ರದ್ದೇ ಇದೆ. ಆದರೆ 5,000ಕ್ಕಿಂತ ಜಾಸ್ತಿ ಮನೆಗಳು ಒಂದು ವಾರ್ಡ್ನಲ್ಲಿ ಜಾಸ್ತಿ ಆಗಿವೆ. ಸೊ ಇದರಿಂದಾಗಿ ಆ ಜಾಗದಲ್ಲಿ ಈಗ ನಾನು ಕಳೆದ 5 ವರ್ಷದಿಂದ ನೋಡ್ತಾ ಇದ್ದೇನೆ. ಈಗ ಡ್ರೈನೇಜ್ ತುಂಬಿಕೊಳ್ಳೋದು, ಈ ಥರದ ಬೇರೆ 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 ನಿಮಗೆ ಸಿವಿಲ್ ಅಮ್ಯುನಿಟೀಸ್ ಇದೆ, ನಿಮ್ಮ ಸಮಸ್ಯೆಗಳು ಬರ್ತಾ ಇದ್ದಾವೆ. ಕಳೆದ 5 ವರ್ಷದಿಂದ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾವೆ. ಒಂದು ರೆಸಿಡೆನ್ಷಿಯಲ್ ವಾರ್ಡ್ನ ಪರಿಸ್ಥಿತಿ ಹೀಗೆ ಇದ್ದರೆ ಇಡೀ ಉಡುಪಿಯ ಪರಿಸ್ಥಿತಿ ಹೇಗಿರ್ಬೋದು ಅಂತ ಒಂದು ಅಂದಾಜಾಗ್ತದೆ. ಇದಕ್ಕೆಲ್ಲ ಪ್ಲಾನಿಂಗ್ ಏನಾಗ್ತಾ ಇದೆ? ದಾಖಲೆಗಳ ಪ್ರಕಾರ 1976ರಿಂದ ಉಡುಪಿಯ ಸ್ಥಳೀಯ ಯೋಜನಾ ಪ್ರಾಧಿಕಾರ ಅಂತ ಇದೆ. ಅದು 98ರಲ್ಲಿ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಸ್ಥಾಪನೆ ಆಗಿದೆ. ಅದರ ಕಾರ್ಯವ್ಯಾಪ್ತಿ ಸುಮಾರು 127.35 ಚದರ ಕಿಲೋಮೀಟರ್ ಉಡುಪಿ ಮತ್ತು ಆಸ್ಪಾಸಿನ ಕೆಲವು ಸಣ್ಣ ಗ್ರಾಮಗಳು. ನನಗೆ 2021ನೇ ವರ್ಷದ ಈ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಆ್ಯನ್ಯುವಲ್ ರಿಪೋರ್ಟ್ ನೋಡಲಿಕ್ಕೆ ಸಿಕ್ಕಿದೆ. ಅದರಲ್ಲಿ ಏನು ಪ್ಲ್ಯಾನಿಂಗ್ ಮಾಡ್ತಾರೆ ಅಂತ ನಾನು ನೋಡಿದಾಗ ಅದರಲ್ಲಿ ಅಧಿಕಾರಿಗಳ ಕರ್ತವ್ಯ ಏನು ಅಂತಿದೆ ಅಂದರೆ, ಸರ್ಕಾರ ನಿರ್ದೇಶಿಸಿದ ಅಭಿವೃದ್ಧಿ ಸ್ಕೀಮ್ಗಳನ್ನು ಕಾರ್ಯಗತಗೊಳಿಸುವುದು, ಆ ಬಗ್ಗೆ ಸರ್ಕಾರಕ್ಕೆ ಕಾಲಕಾಲಕ್ಕೆ ವರದಿ ಸಲ್ಲಿಸುವುದು, ಖಾಸಗಿ ಬಡಾವಣೆ ಅನುಮೋದನೆ, ಕಟ್ಟಡ ನಿರ್ಮಾಣಕ್ಕೆ ಪ್ರಾರಂಭಿಕ ಪ್ರಮಾಣ ಪತ್ರ, ಏಕನಿವೇಶನ ವಿನ್ಯಾಸ, ಇಂಥ ರುಟೀನ್ ಕೆಲಸಗಳು ಬಿಟ್ಟರೆ ಒಟ್ಟು ಒಂದು ನಗರ ಹೇಗೆ ಡೆವಲಪ್ ಆಗಬೇಕು, ಅದರ ಪ್ಲ್ಯಾನಿಂಗ್ ಏನು, ಯಾವುದು ಎಲ್ಲೂ ಅಲ್ಲಿ ಲಭ್ಯ ಇಲ್ಲ. ಇದೆಯಾ ಇಲ್ವಾ ಅಂತ ಕೇಳಿದರೆ ಉಡುಪಿದು ಒಂದು ಮಾಸ್ಟರ್ ಪ್ಲ್ಯಾನ್ನ ಒಂದು ಸ್ಕೆಚ್ ಇದೆ. ಆ ಸ್ಕೆಚ್ಚು 2021ರವರೆಗಿನ ಭೂಬಳಕೆಯನ್ನು ಅವರು ಪ್ಲ್ಯಾನ್ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಗರದ 61.54% ಭಾಗ ಜನವಸತಿಗೆ ಮೀಸಲು, 1.44% ವಾಣಿಜ್ಯ ಉದ್ದೇಶಗಳಿಗೆ ಮೀಸಲು, 3.20% ಕೈಗಾರಿಕಾ ಉದ್ದೇಶಗಳಿಗೆ. ಹೀಗೆ ಅವರು ಅದನ್ನು ಬೈಫರ್ಕೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇರೋದು, ಗ್ರೌಂಡ್ನಲ್ಲಿ ಇದೇ ಥರ ಅನುಷ್ಠಾನ ಆಗ್ತಾ ಇದೆಯಾ? ಕಳೆದ 15-20 ವರ್ಷದಲ್ಲಿ ಕನ್ವರ್ಷನ್ಸ್ ಎಷ್ಟಾಗಿದೆ? ಆ ಕನ್ವರ್ಷನ್ಗಳಿಗೆ ಇವರ ಪ್ಲ್ಯಾನಿಂಗ್ ಇದೆಯಾ? ಇದಂತೆ ಉಡುಪಿಯಲ್ಲಿ ವಾಸ್ತವಿಕ ಜನಸಂಖ್ಯೆ ಎಷ್ಟು, ಆಮೇಲೆ ನಗರಕ್ಕೆ ಬಂದು ಹೋಗುವ ಫ್ಲೋಟಿಂಗ್ ಜನಗಳು ಎಷ್ಟು, ಇದು ಯಾವುದಕ್ಕೂ ಸರ್ಕಾರದ ಯಾವುದೇ ಇಲಾಖೆಗಳ ನಡುವಣ ಅಂಕಿಅಂಶಗಳಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ. ಯಾಕೆಂದರೆ ಇಲ್ಲೇ ಹೇಳಿದರು 2,90,000 ಅಂತ. ಬಟ್ ನನಗೆ ಒಂದು ಇದರ ಪ್ರಕಾರ ಇವ್ರದ್ದು ವರಾಹಿ ನೀರು ಉಡುಪಿಗೆ ಬೈಕ್ಗಳನ್ನು ನೆಲದಲ್ಲಿ ಹುಟ್ಟಿದ್ದಾರೆ. ಗುತ್ತಿಗೆದಾರರ ಕಡೆಯವರು ಬಂದು ನಗರಸಭೆಯಿಂದ ನೀರು ಸಂಪರ್ಕ ಆಲ್ರೆಡಿ ಇರುವ ಮನೆಗಳನ್ನು ಬಿಡದೆ ಎಲ್ಲ ಮನೆಗಳಿಗೆ ಪೈಪ್ಲೈನ್ ಕನೆಕ್ಷನ್ ಕೊಟ್ಟು ಹೋಗಿದ್ದಾರೆ. ಇದು ವರಾಹಿ ನೀರು ಬರ್ತದೆ ಅಂತ ಹೇಳಿ ಗುತ್ತಿಗೆದಾರರಿಗೆ ಅವರಿಗೆ ಇಷ್ಟು ಕೆಲಸ ಆಗಿದೆ ಅಂತ ಗೊತ್ತಾಗಿದೆ. ಅವರಿಗೆ ಲೆಕ್ಕ ತಗೊಂಡಿದ್ದಾರೆ. ಜನಪ್ರತಿನಿಧಿಗಳಿಗೆ ತಮ್ಮ ಏರಿಯಾದಲ್ಲಿ ಜಲಜೀವನ್ ಮಿಷನ್ ಇಷ್ಟು ಕೆಲಸ ಪರ್ಸೆಂಟೇಜ್ ಮುಗಿದಿದೆ ಅಂತ ಒಂದು ಲೆಕ್ಕ ಸಿಕ್ಕಿದೆ. ಸೊ ಹೀಗೆ ಈಗ ಪ್ರಶ್ನೆ ಅಂದರೆ, ಈಗ ಹಾಕಿ ಹೋಗಿರುವ ಪೈಪ್ನಲ್ಲಿ ನೀರು ಬರುವುದು ಯಾವಾಗ, ಎಲ್ಲಿಂದ? ನೀರು ಪೈಪ್ಲೈನ್ನಲ್ಲಿ ಬರುವಾಗ ಪೈಪ್ಲೈನ್ ಸರಿಯಾಗಿ ಉಳಿದಿರ್ತದ ಅಥವಾ ಅದಕ್ಕೆ ರಿಪೇರಿ ಮತ್ತು ಹೊಸ ಪೈಪ್ಲೈನ್ ಬೇಕಾಗ್ತದ? ಇದು ಯಾರಿಗೂ ಸ್ಪಷ್ಟ ಇದ್ದಂಗಿಲ್ಲ. ಹೇಳಿ, ನಾನು ಹೇಳಬೇಕಾಗಿರೋದು ವಾರಾಹಿ ಬಗ್ಗೆ. ವಾರಾಹಿ ನೀರು ಉಡುಪಿಗೆ ತಂದವರು ನಾವು ಅಂತ ಜನಪ್ರತಿನಿಧಿಗಳೆಲ್ಲ ಬೆನ್ನು ತಟ್ಟಿಕೊಂಡು ಆಗಿದೆ. ಈಗ ನನ್ನ ಸರದಿ. ನಿಜಕ್ಕೆ ಅಂದರೆ ಉಡುಪಿಗೆ ವಾರಾಹಿ ನೀರು ಬರೋದ ಯೋಜನೆಗೆ ಮೂಲ ಕಾರಣ ನಾನು. ಈ ಕತೆ ಆರಂಭ ಆಗುವುದು 2013ರಲ್ಲಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಕತೆ ಆದ್ರಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಒಂದು ಅರ್ಜಿಗಳ ಸಮಿತಿ ಅಂತ ಇದೆ, ಪೆಟಿಷನ್ಸ್ ಕಮಿಟಿ ಅಂತ ಇದೆ. ಆ ಪೆಟಿಷನ್ಸ್ ಕಮಿಟಿಗೆ 22/3/2013ಕ್ಕೆ ನಾನು ಒಂದು ಅರ್ಜಿ ಸಲ್ಲಿಸ್ತೇನೆ. ಆ ಅರ್ಜಿಯಲ್ಲಿ ಉಡುಪಿಗೆ ಕುಡಿಯುವ ನೀರಿನ ಕೊರತೆ ಇದೆ, ಅದನ್ನು ನಿವಾರಿಸಲಿಕ್ಕೆ ಸೀತಾ ಅಥವಾ ವಾರಾಹಿ ನದಿಯಿಂದ ನೀರು ಸರಬರಾಜು ಯೋಜನೆ ರೂಪಿಸಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಸೊ ಈ ಅರ್ಜಿ 2017ರಲ್ಲಿ ಅರ್ಜಿ ಸಂಖ್ಯೆ 26/13, ಮತ್ತೊಂದು ಈ
ವರಾಹಿ ನೀರು ಬರುವ ಪೈಪ್ಲೈನ್ ಬರುವ ಎಲ್ಲ ಗ್ರಾಮಗಳಿಗೆ ನೀರು ಕೊಡಬೇಕು ಅಂತ ಇನ್ನೊಂದು ಅರ್ಜಿ ಬಂದಿತ್ತು. ಅದು 52/13. ಈ 2 ಅರ್ಜಿಗಳು ಅರ್ಜಿ ಸಮಿತಿಯ ಎದುರು ಬಂದಾಗ 12/4/2017 ವಾರಾಹಿಗೆ ಉಡುಪಿ ನೀರು ತರುವ ಕಾರ್ಯಸಾಧ್ಯತೆ ಪರಿಶೀಲಿಸಲು ನಗರಾಭಿವೃದ್ಧಿ ಇಲಾಖೆಯಿಂದ ಕನ್ಸಲ್ಟೆಂಟ್ ನೇಮಕಕ್ಕೆ ನಿರ್ಧಾರ ಆಯಿತು. ಇದು ಒಂದು. ಆ ಬಳಿಕ ಈ ಯೋಜನೆ ಏನಾಯಿತು ಅಂದರೆ, ಒಮ್ಮೆ ಈ ನಿರ್ಧಾರ ಆದ ತಕ್ಷಣ ಎಲ್ಲ ಅದರಿಂದ ಏನು ಉಪಕಾರ ಆಗ್ಬೋದು, ಲಾಭ ಆಗ್ಬೋದು, ಇಂಥವರೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಇಡೀ ಪ್ರಾಜೆಕ್ಟ್ ಒಂದು ಫುಟ್ಬಾಲ್ ಆಗಿ ಸುಮಾರು 10 ಬಾರಿ ಜಗ್ಗಾಟ ನಡೆದು ಯೋಜನೆಯ ಸ್ವರೂಪವೇ ಬದಲಾಗಿ ಈಗ ಇರುವ ಹಂತಕ್ಕೆ ಬಂದು ಮುಟ್ಟಿದೆ. ಇನ್ಯಾವತ್ತೂ ಒಂದು ಸುಮಾರಿಗೆ ನೀರು ಬರುವುದಿಲ್ಲ ಅನ್ನುವ ಸ್ಥಿತಿಗೆ ಬಂದು ಮುಟ್ಟಿದೆ. ಸೊ ಇಲ್ಲಿ ನಾನು ಹೇಳಬೇಕಾಗಿರೋದು ಏನು ಅಂದರೆ, ವಾರಾಹಿಗೆ ನೀರು ಬರಲಿ ಅಂತ, ಅಷ್ಟು ದೂರದಿಂದ ಬರಲಿ ಅಂತ ನಾನು ಯಾಕೆ ಹೇಳಿದೆ ಅನ್ನೋದನ್ನು ನಾನು ಹೇಳಬೇಕು. ವಾರಾಹಿ ಜಿಲ್ಲೆ, ಉಡುಪಿ ಜಿಲ್ಲೆಗೆ ವಾರಾಹಿ ಒಂದು ಶಾಪ ಆಗಿಬಿಟ್ಟಿದೆ. ಮೂಲತಃ ಅದು 1979ರಲ್ಲಿ ಆರಂಭಗೊಂಡದ್ದು. 1980ರ